ಜೀವನದಲ್ಲಿ ವಿದ್ಯಾರ್ಥಿಗಳು ಆರ್ಥಿಕ ಜಗತ್ತಿನೊಂದಿಗೆ ಮಾಹಿತಿ ಪಡೆಯುವ ಅನಿವಾರ್ಯತೆ ಇದೆ ಎಂದು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸಿಟಿಕೆ ಬಾಬು ಅಭಿಪ್ರಾಯಪಟ್ಟಿದ್ದಾರೆ. 1935ರಲ್ಲಿ ಆರ್ಬಿಐ ಸ್ಥಾಪನೆ ಆಗುತ್ತೆ. 1/4/1935ರಲ್ಲಿ ಆರ್ಬಿಐ ಏನು ಸ್ಥಾಪನೆ ಆಯಿತು ಅಂದ್ರೆ ಮಕ್ಕಳು ನಿಮ್ಗೆ ಗೊತ್ತಿರಬೇಕಲ್ಲ, ಕಾಮರ್ಸ್ ಮಕ್ಕಳಿಗೆ ಇದು ಫೈನಾನ್ಷಿಯಲ್ ಲಿಟರಸಿ ಕೌನ್ಸಿಲ್, ಫೈನಾನ್ಷಿಯಲ್ ಲಿಟರಸಿ ಕ್ಯಾಂಪ್ ಇದು ಬರೀದಲ್ಲ. 90ನೇ ವರ್ಷದ ಆರ್ಬಿಐ ಫೈನಾನ್ಷಿಯಲ್ ಇದರಲ್ಲಿ ಫೈನಾನ್ಷಿಯಲ್ ಲಿಟರಸಿಗೆ ನಿಮಗೆ ಒಂದು ಕ್ವಿಜ್ನ ಕಾಂಟೆಸ್ಟ್ ಮಾಡಿತ್ತು. ಎಲ್ಲ ಕಾಲೇಜುಗಳಿಗೂ ನಾವು ಕಳಿಸಿದ್ದೀವಿ. ಬಂದ ಡಿಗ್ರಿ ಕಾಲೇಜ್ ಬಂದಿದ್ರು, ಡಿಗ್ರಿ ಇರ್ತದೆ, PUC ಮಕ್ಕಳಿಗಿರಲಿಲ್ಲ. ಆದ್ರೆ ಅಲ್ಲೇನಾಗಿತ್ತು ಅಂದ್ರೆ ಮಕ್ಕಳೇ ಅಲ್ಲೇನಾಗಿತ್ತು ಅಂದ್ರೆ ಗೌರ್ಮೆಂಟ್ ಕಾಲೇಜುಗಳಿಗೆ RBI ಕಡೆಯಿಂದ ಒಂದು ಈ ಕಾರ್ಯಕ್ರಮ ನಡೆಸಿಕೊಟ್ರು. ಚಳ್ಳಕೆರೆ ನಗರದ ಬಾಪೂಜಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಮೂಲ್ಯ ಆರ್ಥಿಕ ಸುರಕ್ಷತಾ ಕೇಂದ್ರ, ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೂ ಬಾಪೂಜಿ ಕಾಲೇಜು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಾನು ಸೊಸೈಟಿ ಮಾಡುತ್ತೇನೆ, ಹೌದು ಇದೇ ಆಯಿತು. ಈಗ ಕೋಆಪರೇಟಿವ್ ಬ್ಯಾಂಕ್ ಕೂಡ RBI ಬರುತ್ತೆ, DCC ಬ್ಯಾಂಕ್ ಅಂಡರ್ RBI ಮೊದಲು ಇಷ್ಟೇ ಇತ್ತು, ಈಗ ಅವು ಕೂಡ ಬರ್ತಾ ಇದ್ದಾವೆ ಅಲ್ವಾ. ನೋಡಿ, ನೀವು ಹೇಳಿದ್ರಿ ಸಾರ್ವಜನಿಕ ಬ್ಯಾಂಕು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಏನು? ಸಾರ್ವಜನಿಕರ ಆಸ್ತಿ. ಈ ವೇಳೆ ಆರ್ಥಿಕ ಕೌನ್ಸಿಲರ್ ಸೌಮ್ಯ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ GK ಜಗದೀಶ್, ಉಪನ್ಯಾಸಕ KV ವೆಂಕಟೇಶಮೂರ್ತಿ, ನಿವೃತ್ತ ವ್ಯವಸ್ಥಾಪಕ ಸಿದ್ದಲಿಂಗಪ್ಪ, ವಿಜಯ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಗಾಂಧೀಜಿಯವರ ಫೋಟೋ ಇದೆಯಲ್ವಾ, ಅದ್ರ ಮಿರರ್ ಇಮೇಜ್ ಈ ಕಡೆ ಕಾಣುತ್ತೆ. ನೀವು ಮನೆಗೆ ಹೋದ್ಮೇಲೆ ಬೇಕಾದ್ರೆ ನೋಟಲ್ಲಿ ನೋಡಿ, ಇದಕ್ಕೆ ಮಿರರ್ ಇಮೇಜ್ ಆಗಿ ಇದು ಕಾಣುತ್ತೆ. ವರ್ಟಿಕಲ್ ಆಗಿ ಇದು 100 ರೂಪೀಸ್ ಇದ್ರೆ 100 ಅಂತ ಇರುತ್ತೆ, 500 ಅಂತ ಇದ್ರೆ 500 ಅಂತ ಹೇಳಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇಲ್ಲಿ ನೀವೊಂದು ಈ ಇಂಕ್ ನೋಡ್ತಾ ಇದ್ದೀರಲ್ಲ, ಇದನ್ನ ನೀವು ಹಿಂಗೆ ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ಇದು ಬೇರೆ ಬೇರೆ ಕಲರ್ ವೇರಿಯೇಷನ್ ಆಗುತ್ತೆ. ಮತ್ತೆ ನೀವು ಇದನ್ನ ಲೈಟಿಗೆ ಆಪೋಸಿಟ್ ಆಗಿ ಹಿಂಗೆ ಹಿಡಿದು ನೋಡಿದ್ರೆ RBI ಅಂತ ಹೇಳಿ ಬರ್ತಿದೆ. RBI ಭಾರತ್ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ಅದೊಂದು ಇದೊಂದು ಸೆಕ್ಯೂರಿಟಿ ಫೀಚರ್. ಆಮೇಲೆ ಇಲ್ಲಿ ಏನೋ ಒಂದು ಚಿತ್ರ ಕಾಣ್ತಾ ಇದೆ, ಹೂವಿನ ಚಿತ್ರ ಅಲ್ವಾ. ನೀವು ಹಿಂಗೆಲ್ಲ ನೋಡಿದ್ರೆ ಡೈರೆಕ್ಟ್ ಆಗಿದ್ದು ಒಂದು ಬರೀ ಚಿತ್ರ ತರ ಕಾಣುತ್ತೆ. ಅದೇ ಹಿಂಗೆ ಹಾರಿಜೆಂಟಲ್ ಆಗಿ ಈ ತರ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ನಿಮಗೆ ಈ 500 ರೂಪೀಸ್ ನೋಟ್ ಆಗಿದ್ರೆ ನಿಮ್ಗೆ ಇದರಲ್ಲಿ 500 ಅಂತ ಕಾಣುತ್ತೆ, 100 ಇದ್ರೆ 100 ಅಂತ ಕಾಣುತ್ತೆ. ಅದನ್ನ ಹಿಂಗೆ ಹಾರಿಜೆಂಟಲ್ ಆಗಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡಿ, ಬೇಕಾದ್ರೆ ಮನೆಗೆ ಹೋದ್ಮೇಲೆ ನೀವು ಟ್ರೈ ಮಾಡಿ ನೋಡಿ ಅದನ್ನ. ಅದೊಂದು ಇದ್ರ ಸೈಲೆಂಟ್ ಫೀಚರ್ಸ್. ಮತ್ತೆ ಇಲ್ಲಿ ಗೆರೆ ಕಾಣಿಸ್ತಾ ಇದೆ ನಿಮಗೆ, ಈ ಗೆರೆಗಳು ಕೂಡ ಅಷ್ಟೇ. ಇದನ್ನ ನೀವು ಹಿಂಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಕಾಣಲ್ಲ, ಹಿಂಗೆ ನೋಡಿದ್ರೆ 500 ಅಂತ ಹೇಳಿ ಕಾಣುತ್ತೆ. ಆಮೇಲೆ ಈ ಚಿಕ್ಕದಾಗಿ ಇಲ್ಲೊಂದು ನಿಮಗೆ ಒಂದು ಈ ಥರ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಅದರಲ್ಲಿ ಏನು ಬರ್ದಿರುತ್ತೆ ಅಂದರೆ RBI ಭಾರತ್ 500 ಅಂತ ಕಂಟಿನ್ಯೂಸ್ ಆಗಿ ಚಿಕ್ಕದಾಗಿ ಬರ್ದಿರುತ್ತೆ. ಇವೆಲ್ಲ ಇದ್ರ ಸೆಕ್ಯೂರಿಟಿ ಫೀಚರ್. ಆಮೇಲೆ ಈ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಮಾರ್ಕ್ಗಳನ್ನ ಈಗ ಕಾಣದೇ ಇರೋವಂಥವ್ರೆಲ್ಲ ಇರ್ತಾರಲ್ವಾ, ಅವರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದೊಂದು ನೋಟಿಗೆ ಒಂದೊಂದು ಲೈನ್ ಮಾರ್ಕ್ಗಳಿರುತ್ತೆ. ಅವ್ರಿಗೆ ಹಿಂಗೆ ಮುಟ್ಟು ನೋಡೋದ್ರಿಂದ ಅವರಿಗೆ ಇದು ಎಷ್ಟು ರೂಪಾಯಿ ನೋಟು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗುತ್ತೆ. ಇವೆಲ್ಲ ಇದ್ರದ್ದು ಸೆಕ್ಯೂರಿಟಿ ಫೀಚರ್ಸ್ ನೋಟಿನ ಬಗ್ಗೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡಿರೋದು ಒಳ್ಳೆಯದು. ಯಾಕೆಂತಂದರೆ ಈಗ ಭಾಳಷ್ಟು ನೀವೆಲ್ಲ ನ್ಯೂಸಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೀರಾ, ತುಂಬ ಈ ಥರ ಕೋಟಾ ನೋಟುಗಳ ಚಲಾವಣೆ ತುಂಬ ಆಗ್ತಾ ಇದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿದ್ರೆ ಇದನ್ನು ನೀವು ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ಸ್ಟೂಡೆಂಟ್ಸ್ ಕೈಯಲ್ಲೇ ಎಲ್ಲ ಇರೋದು. ಯಾಕೆಂದರೆ ನೀವು ತಿಳ್ಕೊಂಡು ಇನ್ನು ನಿಮ್ಮ ಮನೆಯವ್ರಿಗೆ ಹೇಳ್ಬೋದು, ಅಕ್ಕಪಕ್ಕದವ್ರಿಗೆ ಹೇಳ್ಬೋದು. ಸೊ ಇದನ್ನು ನಾವು ಇದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋದ್ರಿಂದ ಈ ಥರದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು.